ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣ, ದೂರುದಾರರ ವಿರುದ್ಧ ಏನೆಲ್ಲ ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋದನ್ನು ನಾವು ನೋಡಿದವರು, ನಿಮ್ಮ ಮುಂದೆ ಈ ಒಂದು ವಿಚಾರಗಳನ್ನು ತಂದವರು. ಆದರೆ ಇವಾಗ ನೋಡಿ, ರಾಜ್ಯ ಮಹಿಳಾ ಆಯೋಗ ಏನು ಸ್ಪಷ್ಟವಾಗಿ ಈ ಒಂದು ಪ್ರಕರಣವನ್ನು ಭೇದಿಸಲಿಕ್ಕೆ ಒಂದು ರೀತಿಯಲ್ಲಿ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಒಂದು ಅಧ್ಯಕ್ಷರು ನಾಗಲಕ್ಷ್ಮ ಚೌಧರಿ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಏನೇ ವರದಿಗಳಿದ್ರೂ ಅದನ್ನು ನಮ್ಮ ಮುಂದೆ ಹಾಜರುಪಡಿಸಲೇಬೇಕು, ನಾವು ಕೇಳ್ತೇವೆ ಅನ್ನುವಂಥ ವಿಚಾರವನ್ನು ದೃಢ ಸಂಕಲ್ಪದಿಂದ ಹೇಳಿದರು. ಇವಾಗ ಯಾವ ರೀತಿಯಲ್ಲಿ ಷಡ್ಯಂತ್ರ ಬರ್ತಾ ಇದೆ ಅಂತ ಕೇಳಿದರೆ, ದೂರುದಾರರ ಪರವಾಗಿರುವಂತಹ ಗಿರೀಶ್ ಮಠಣ್ಣವರು ಸಾಮಾಜಿಕ ಹೋರಾಟಗಾರರು, ಮಾಜಿ ಪೊಲೀಸ್ ಅಧಿಕಾರಿ ಮಾತ್ರ ಅಲ್ಲ, ತಮ್ಮ ಮದುವೆಯನ್ನು ಧರ್ಮಸ್ಥಳದಲ್ಲೇ ಮಾಡಿಕೊಂಡವರು, ಧರ್ಮಸ್ಥಳ ದೇವಸ್ಥಾನದಲ್ಲೇ ತಮ್ಮ ಮದುವೆ ಅಂದರೆ ತಾವು ಯಾವಾಗ ಮದುವೆ ಆಗಿದ್ರಿ ಆ ಒಂದು ಸಂದರ್ಭದಲ್ಲಿ ಅದು ಧರ್ಮಸ್ಥಳದಲ್ಲೇ ಅದನ್ನು ನೆರವೇರಿಸಿಕೊಂಡವರು, ಅಷ್ಟೊಂದು ಪುಣ್ಯದ ಕ್ರಮ ಅಂತ ಭಾವಿಸಿಕೊಳ್ಳುವವರು, ಅವರ ವಿರುದ್ಧವಾಗಿ ಇವಾಗ ಆಕ್ಷೇಪಾರ್ಹ ವಿಚಾರ ಬಂದಿರುವಂಥದ್ದು. ಅಂದರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಸಾಮೂಹಿಕ ವಿವಾಹಕ್ಕೆ ಸಂಬಂಧಪಟ್ಟು ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟು ಅವರ ಮೇಲೆ ದೂರನ್ನು ದಾಖಲಿಸಿರುವಂಥದ್ದು ಬೆಂಗಳೂರಿನಲ್ಲಿ. ಸೊ ಈ ಒಂದು ವಿಚಾರದಲ್ಲಿ ಮಾನ್ಯ ಹೈಕೋರ್ಟ್ ರಾಜ್ಯ ಮಹಿಳಾ ಆಯೋಗದ ಮೇಲೆ ಒತ್ತಡವನ್ನು ಹೇರಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಕಂಪ್ಲೀಟ್ ಆದಂತಹ ಡೀಟೇಲನ್ನು ಕಲೆಕ್ಟ್ ಮಾಡಿ ವರದಿ ಸಲ್ಲಿಸಬೇಕು ಅಂತ ರಾಜ್ಯ ಮಹಿಳಾ ಆಯೋಗಕ್ಕೆ ಹೈಕೋರ್ಟ್ ಸೂಚನೆಯನ್ನು ನೀಡಿರುವಂಥದ್ದು. ನೋಡಿ, ಇಲ್ಲಿಂದ ಎಲ್ಲಿಗೆ ವಿಚಾರಗಳು ಕನ್ವರ್ಟ್ ಆಗ್ತಾ ಇದೆ. ಈ ಒಂದು ವಿಚಾರಗಳಲ್ಲಿ ಒಂದು ಕೂಡ ಹುರುಳು ಅನ್ನೋದು ಸಿಗ್ತಾನೆ ಇಲ್ಲ. ನೋಡಿ, ಹೇಗಾದರೂ ಮಾಡಿ ನೋಡಿ, ಒಂದಲ್ಲ ಒಂದು ಪ್ರಕರಣ ಈ ಒಂದು ಭಾಷಣ ವೇದಿಕೆಗಳಲ್ಲಿ ಗಿರೀಶ್ ಮಠಣ್ಣವರು ಏನೆಲ್ಲ ಮಾತಾಡಿದರು, ಒಂದೊಂದು ಪದಗುಂಚಗಳನ್ನು ಹಿಡಿದು ಪ್ರಕರಣಗಳನ್ನು ದಾಖಲಿಸುವಂತಹ ಪರಿಸ್ಥಿತಿ ಮುಂದೆ ಎದುರಾಗಿದೆ. ನೋಡಿ, ಇದುವರೆಗೂ ಆದಂತಹ ಬೆಳವಣಿಗೆಗಳನ್ನು ನಾವು ಗಮನಿಸಬಹುದು. ಯಾವುದೇ ವಿಚಾರದಲ್ಲೂ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಈ ದೂರುದಾರರು ಅಥವಾ ದೂರುದಾರರ ಪರವಹಿಸಿಕೊಂಡವರು ಏನೂ ಷಡ್ಯಂತ್ರ ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಸ್ವತಃ SITಗೆ ಸಾಧ್ಯ ಆಗಿಲ್ಲ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಏನು ಧರ್ಮಸ್ಥಳ ಪ್ರಕರಣದಲ್ಲಿ ಆದೇಶದಲ್ಲಿ ಬಂತೋ ಅವರಿಂದಾನೇ ಮೊದಲು ತನಿಖೆ ಆಗಿದ್ದೆ ಈ ಒಂದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದಾರಾ, ಏನಾದರೂ ಷಡ್ಯಂತ್ರ ಮಾಡಿಕೊಂಡು ಈ ಒಂದು ಇಶ್ಯೂವನ್ನು ಕ್ರಿಯೇಟ್ ಮಾಡಿದಾರಾ? ನೋ. ಹೈಕೋರ್ಟ್ಗೆ ನೋ ಅನ್ನುವಂತಹ ಆನ್ಸರನ್ನು SIT ಅಧಿಕಾರಿಗಳು ಕೊಟ್ಟಿದ್ದರೆ ಯಾವುದೇ ಷಡ್ಯಂತ್ರದ ದಾಖಲೆಗಳು ನಮಗೆ ಇದುವರೆಗೂ ಸಿಕ್ಕಿಲ್ಲ ಅಂತ ಹೇಳಿದರೆ, ನೋಡಿ ಇವಾಗ ಎಷ್ಟು ತಿಂಗಳಾಯಿತು, 3, 4, 5 ಮೇ ಬಿ ಓಕೆ, ಈ ಇಷ್ಟು ತಿಂಗಳೆಡೆಯಲ್ಲಿ ಒಂದು ಬಾರಿಯೂ ಕೂಡ ವಿಚಾರಣೆಗೆ ಹಾಜರಾಗುವುದಿಲ್ಲ ಅಂತ ಯಾವ ಹೋರಾಟಗಾರನೂ ಹೇಳಿಲ್ಲ. ಎಲ್ಲ ಹೋರಾಟಗಳಲ್ಲೂ ತಮ್ಮನ್ನು ತಾವು ನೋಡಿ 150 ಗಂಟೆ 200 ಗಂಟೆ ಹೋಗಿ ವಿಚಾರಣೆಗೆ ಕೂತು ಬಂದವರು. ಇಷ್ಟೆಲ್ಲ ಆಗಿದ್ದರೂ ಕೂಡ ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಮಾತ್ರ ಆ ಒಂದು FIR ವಿರುದ್ಧ ರಿಟ್ ಅರ್ಜಿ ಸಲ್ಲಿಸಿ ಅದಕ್ಕೆ ಸ್ಟೇ ತಂದಿರುವಂಥದ್ದು. ಅಂದರೆ ನೋಡಿ, ಇದು ವರ್ಷದ ಎಲ್ಲ ದಿವಸಗಳು ಇವರೇ ವಿಚಾರಣೆ ಹೋಗಬೇಕು ಅಂದರೆ ವಿಚಾರಣೆ ಇವರ ಮೇಲೇ ನಡೀತಾ ಇದೆಯಾ? ಯಾವುದಕ್ಕೆ SIT ಆದೇಶ ಹೊರಗಡೆ ಬಂದಿದೆಯೋ, ಯಾವುದಕ್ಕೆ SIT ಕಾರ್ಯಾಚರಣೆಗೆ ಬಂದಿದೆಯೋ ಅದನ್ನು ಬಿಟ್ಟು ದೂರುದಾರರ ಮೇಲೆ ನಿರಂತರವಾಗಿ ವಿಚಾರಣೆಗಳು, ಆರೋಪಗಳು, FIRಗಳು, ವಾರಂಟ್ಗಳು ನಡೀತಾ ಇದ್ದಾರೆ. ಇದು ವಿಚಾರಣೆ ಯಾವ ರೀತಿ ಸಾಗುತ್ತೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು. ಸೊ ಅದಕ್ಕೋಸ್ಕರ ನೋಡಿ, ಗಿರೀಶ್ ಮಠಣ್ಣವರು ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇರ್ಬೋದು, ಆಮೇಲೆ ವಿಠಲ್ ಗೌಡ ಇರ್ಬೋದು, ಜಯಂತ್ ಟಿ ಇರ್ಬೋದು, ಇವರ ಮೇಲೆ ಏನು ಮತ್ತೆ ನೋಟಿಸ್ ಜಾರಿ ಮಾಡಲಾಗಿತ್ತು. ತಪ್ಪಿದರೆ ಅರೆಸ್ಟು ಕೂಡ ಆಗ್ಬೋದು ಎನ್ನುವಂತಹ ಎಚ್ಚರಿಕೆಯನ್ನು ಜಿತೇಂದ್ರ ದಯಾಮ ಅವರು ಕೊಟ್ಟಿದ್ದರು. ಆ ಒಂದು ಸಂದರ್ಭದಲ್ಲಿ S ಬಾಲನ್ ಎನ್ನುವಂತಹ ವಕೀಲರನ್ನು ಬಳಸಿಕೊಂಡು ಗಿರೀಶ್ ಮಠಣ್ಣವರು ಹೈಕೋರ್ಟ್ ಮೆಟ್ಟಿಲೇರಿದರು. ಇದು ನಿಜವಾಗಲೂ ದೂರುದಾರರನ್ನು ಬೆಂಬಲಿಸುವಂತಹ ಹೋರಾಟದ ಮೇಲೆ ನಡೀತಾ ಇರುವಂತಹ ಅಕ್ಷಮ್ಯ ಅಪರಾಧ, ಕಾನೂನು ಬಾಹಿರ ಕೃತ್ಯ ಅಂತ ಹೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದರು. ಆ ಒಂದು ಅರ್ಜಿಯನ್ನು ಪುರಸ್ಕಾರ ಮಾಡಿದ್ದು ಮಾತ್ರವಲ್ಲ, ಇವರನ್ನು ವಿಚಾರಣೆ ಮಾಡೋ ಹಾಗಿಲ್ಲ ಅನ್ನುವಂತಹ ತೀರ್ಪು ಕೂಡ ಮಾನ್ಯ ಹೈಕೋರ್ಟ್ ನೀಡಿತು. ಯಾವಾಗ ಬೇಕಾದರೂ ವಿಚಾರಣೆಗೆ ಕರಿಬೋದು. ಮೊನ್ನೆ ದಿವಸ ರಾಜ್ಯ ಸರ್ಕಾರ ಈ ಒಂದು ವಿಚಾರದಲ್ಲಿ ಅಫಿದಾವತನ್ನು ಸಲ್ಲಿಸಿತ್ತು. ಅಂದರೆ ಹೋರಾಟಗಾರರು ತನಿಖೆಯಿಂದ ತಪ್ಪಿಸಿಕೊಳ್ಳು ಈ ಒಂದು ಷಡ್ಯಂತ್ರವನ್ನು ಹಿಡಿತಾ ಇದ್ದಾರೆ ಅನ್ನುವಂತಹ ವಾದವನ್ನು ಮಂಡಿಸಿತು. ನೋಡಿ, ಅಂದರೆ ಇವತ್ತು ನೆನ್ನೆ 12ನೇ ತಾರೀಕು ಇವತ್ತು ಈ ಒಂದು ವಿಚಾರದ ಬಗ್ಗೆ ಹೈಕೋರ್ಟ್ನಿಂದ ಮಹತ್ವದ ತೀರ್ಪು ಕೂಡ ಬರಲಿಕ್ಕಿದೆ. ಸೊ ಅದನ್ನು ಕೂಡ ನಾವು ಕಾಯಬೇಕಾಗುತ್ತೆ. ಸೊ ಈ ಒಂದು ವಿಚಾರದಲ್ಲಿ ನೋಡಿ, ಗಿರೀಶ್ ಮಠಣ್ಣವರ ವಿಚಾರದಲ್ಲಿ ಸಾಮೂಹಿಕ ವಿವಾಹಕ್ಕೆ ಸಂಬಂಧಪಟ್ಟು ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಂತಹ ವಿಚಾರದಲ್ಲಿ ಒಂದು ವಾರ್ತೆ ಬರ್ತಾ ಇದೆ. ನೋಡಿ, ಧರ್ಮಸ್ಥಳ ಸಾಮೂಹಿಕ ವಿವಾಹದ ಬಗ್ಗೆ ಗಿರೀಶ್ ಮಠಣ್ಣವರ ಆಕ್ಷೇಪಾರ್ಹ ಹೇಳಿಕೆ 3 ವಾರಗಳಲ್ಲಿ ತನಿಖೆ ನಡೆಸುವಂತೆ ರಾಜ್ಯ ಮಹಿಳಾ ಆಯೋಗಕ್ಕೆ ಹೈಕೋರ್ಟ್ ಸೂಚನೆಯನ್ನು ನೀಡಿರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವ ಸಾಮೂಹಿಕ ವಿವಾಹಗಳ ಕುರಿತು ಹಾಗೂ ಅಲ್ಲಿ ಮದುವೆಯಾಗುವ ಹೆಣ್ಣು ಮಕ್ಕಳ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಆರೋಪದಲ್ಲಿ ಗಿರೀಶ್ ಮಠಣ್ಣವರ ವಿರುದ್ಧ ಸಲ್ಲಿಸಲಾಗಿರುವ ದೂರಿನ ಸಂಬಂಧ 3 ವಾರಗಳಲ್ಲಿ ತನಿಖೆ ನಡೆಸುವಂತೆ
ರಾಜ್ಯ ಮಹಿಳಾ ಆಯೋಗಕ್ಕೆ ಕರ್ನಾಟಕ ಕರ್ನಾಟಕ ಹೈಕೋರ್ಟ್ ಸೂಚನೆಯನ್ನು ನೀಡಿರುವಂಥದ್ದು. ಬೆಂಗಳೂರಿನ ರಾಜಾಜಿನಗರ ನಿವಾಸಿ ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ ಎಂಬುವರು ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ಏಕಸದಸ್ಯ ಪೀಠ ವಿಚಾರಣೆಯನ್ನು ನಡೆಸಿತು. ಅರ್ಜಿದಾರರ ಪರ ಹಿರಿಯ ವಕೀಲ ಎಸ್ ರಾಜಶೇಖರ್ ಅವರು ವಾದ ಮಂಡನೆ ಮಾಡಿದರು. ಗಿರೀಶ್ ಮಠಣ್ಣವರ ಹೇಳಿಕೆ ವಿರುದ್ಧ 2025 ಆಗಸ್ಟ್ 29ರಂದು ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದ ಕಾವೇರಿ ಕೇದಾರನಾಥ ನೇತೃತ್ವದ ನಿಯೋಗ ಮಟ್ಟಣ್ಣನವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿತ್ತು. ದೂರಿನ ಸಂಬಂಧ ಮಹಿಳಾ ಆಯೋಗದಿಂದ ಈವರೆಗೆ ಯಾವುದೇ ಕ್ರಮ ಆಗದ ಕಾರಣ ಅವರು ಹೈಕೋರ್ಟ್ ಮೆಟ್ಟಿಲೇರಿದರು. ಅರ್ಜಿಯನ್ನು ಮಾನ್ಯ ಮಾಡಿರುವ ನ್ಯಾಯಾಲಯ ಅರ್ಜಿದಾರರು ಸಲ್ಲಿಸಿರುವ ದೂರು ಆಧರಿಸಿ ಗಿರೀಶ್ ಮಠಣ್ಣವರ ವಿರುದ್ಧ 3 ವಾರಗಳಲ್ಲಿ ತನಿಖೆ ನಡೆಸುವಂತೆ ನ್ಯಾಯಾಲಯ ಮಹಿಳಾ ಆಯೋಗಕ್ಕೆ ನಿರ್ದೇಶನವನ್ನು ನೀಡಿರುವಂಥದ್ದು. ಮಟ್ಟಣ್ಣರ ವಿರುದ್ಧ ತನಿಖೆ ಮಾಡಿ ಅಂತ ಆದೇಶವನ್ನು ನೀಡಿರು. ನೋಡಿ, ಹಲವು ಪ್ರಕರಣಗಳನ್ನು ನಾವು ಗಮನಿಸಿರ್ಬೋದು. ನ್ಯಾಯಾಲಯದ ಮೆಟ್ಟಿಲೇರುವಂತಹ ಹೋರಾಟಗಾರರನ್ನು ನಾವು ಗಮನಿಸಿರ್ಬೋದು. ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ತನಿಖೆ ನಡೆಸಿ ಅಂತ ಆದೇಶ ಕೊಟ್ಟಿರುವಂತಹ ಪ್ರಕರಣಗಳು, ಇಶ್ಯೂಗಳು ಕಡಿಮೆ. ಆದರೆ ಗಿರೀಶ್ ಮಠಣ್ಣವರು ಅಥವಾ ಹೋರಾಟಗಾರರು ಅಂತ ಹೇಳುವಾಗ ನ್ಯಾಯಾಲಯಕ್ಕೂ ಕೂಡ ಅದೆಷ್ಟು ಒಂದು ರೀತಿಯಲ್ಲಿ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಕಾನೂನು ವಿಚಾರದಲ್ಲಿ ಒಂದು ರೀತಿಯಲ್ಲಿ ಗೌರವ ನೋಡಿ, ಆದಷ್ಟು ಬೇಗ ತನಿಖೆ ನಡೆಸಿ ಅಂತ ಮುಲಾಜಿಲ್ಲದೆ ನೋಡಿ, ಯಾರು ಕೇಳೋದಕ್ಕೂ ಜನ ಇಲ್ಲ, ಏನೂ ಇಲ್ಲ. ಅವರ ವಿರುದ್ಧವಾಗಿ ಎಷ್ಟು ತನಿಖೆ ಮಾಡ್ತಿದ್ರು ನ್ಯಾಯಾಲಯನೂ ತನಿಖೆ ಮಾಡಿ ಅಂತ ಕಳಿಸ್ಕೊಡುತ್ತೆ. ಅದೇ ಇನ್ನಿತರ ವಿಚಾರಗಳಲ್ಲಿ ಆದರೆ ನೋಡಿ, ಹಲವು ಪ್ರಮುಖ ವ್ಯಕ್ತಿಗಳ ವಿರುದ್ಧ ಇಲ್ಲಿ ಆರೋಪಗಳು ಬಂದಿರುವಂಥದ್ದು. ಒಂದೇ ಒಂದು ಬಾರಿ ನ್ಯಾಯಾಲಯ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಅಥವಾ ಸಿವಿಲ್ ಕೋರ್ಟ್ ಯಾವುದೇ ಇರ್ಬೋದು, ಅವರ ಮೇಲೆ ತನಿಖೆ ಮಾಡಿ ಅವರನ್ನು ವಿಚಾರಣೆ ಕರೆಸಿ ಅಂತ ಒಂದೇ ಒಂದು ಬಾರಿ ಹೇಳಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ? ದಯವಿಟ್ಟು ಈ ಒಂದು ವಿಡಿಯೋ ನೋಡ್ತಾ ಇರುವಂತಹ ವೀಕ್ಷಕರು ಈ ಒಂದು ವಿಚಾರಗಳನ್ನು ಸಮಾಜದ ಮೂಲೆ ಮೂಲೆಗೂ ರಾಜ್ಯದ ಮೂಲೆ ಮೂಲೆಗೂ ತಲುಪಿಸುವಂತಹ ಇದು ವ್ಯವಸ್ಥೆಯನ್ನು ಮಾಡಲೇಬೇಕು. ಯಾಕಂತ ಕೇಳಿದರೆ ಇಂತಹ ವಿಚಾರಗಳು ಎಲ್ಲೂ ತಲುಪ್ತಾ ಇಲ್ಲ. ಯಾರನ್ನು ತನಿಖೆ ಮಾಡಬೇಕು, ಯಾರಿಗೆ ನೋಟಿಸ್ ಕಳಿಸಬೇಕು, ಅದನ್ನು ಹೈಕೋರ್ಟ್ಗೂ ತೀರ್ಮಾನ ಮಾಡಲಿಕ್ಕೆ ಆಗುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ನೋಡಿ, ವಿಚಾರಣೆ ಮಾಡಿ ಅಂತ ರಾಜ್ಯ ಮಹಿಳಾ ಆಯೋಗಕ್ಕೆ ಇಷ್ಟು ತುರಾತುರಿಯಲ್ಲಿ ಹೈಕೋರ್ಟ್ ಆದೇಶ ಮಾಡುತ್ತೆ ಅಂದರೆ ಈ ಒಂದು ಧರ್ಮಸ್ಥಳ ಗ್ರಾಮವನ್ನೇ ಕೇಂದ್ರೀಕರಿಸಿ ಜನ ನೋಡಿದಂತಹ ಒಂದು ಪ್ರಕರಣ. ಸೊ ಆ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ, ಹೈಕೋರ್ಟ್ ಇಂತಹ ವಿಚಾರಗಳಲ್ಲಿ ಯಾರು ಆರೋಪವನ್ನು ಎದುರಿಸ್ತಾ ಇದ್ದಾರೆ ಅವರನ್ನು ಕರೆದು ವಿಚಾರಣೆ ನಡೆಸಿ ಅಂತ ಒಂದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ಸೊ ಇವೆಲ್ಲವನ್ನು ಗಮನಿಸುವಾಗ ಕಾನೂನು ವ್ಯವಸ್ಥೆ ಇಲ್ಲದವರ ಪರವಾಗಿ ನಿಲ್ಲೋದಿಲ್ಲ, ಇದ್ದವರ ಪರವಾಗಿ ನಿಲ್ಲುತ್ತೆ ಅನ್ನುವಂತಹ ಏನು ಇವತ್ತು ಹೋರಾಟಗಳ ಜನರು ಹೇಳ್ತಾ ಇದ್ದಾರೆ. ಹೋರಾಟಗಳಲ್ಲಿ ಪ್ರಮುಖ ಧ್ವನಿಯಾಗಿದೆ ಉಳ್ಳವರ ಪರ ಕಾನೂನು, ಇಲ್ಲದವರ ಪರ ಇಲ್ಲ ಅನ್ನುವಂತಹ ವಿಚಾರ. ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಗಿರೀಶ್ ಮಠಣ್ಣವರು ತಪ್ಪು ಮಾಡಿದರು ಅಥವಾ ಏನು ಆರೋಪಿಗಳು ಎನ್ನುವಂತಹ ವ್ಯಕ್ತಿಗಳು ಯಾರು ವೀರೇಂದ್ರ ಹೆಗಡೆ ಆಗಿರ್ಬೋದು ಅಥವಾ ಹರ್ಷೇಂದ್ರ ಹೆಗಡೆ ಆಗಿರ್ಬೋದು, ಇನ್ನು ಯಾರೇ ಆಗಿರ್ಬೋದು, ಯಾರು ಇವರು ಹೋರಾಟಗಾರರು ಹೆಸರನ್ನು ಹೇಳ್ತಾ ಇದ್ದಾರೆ, ಯಾರೇ ತಪ್ಪು ಮಾಡಿದರೂ ಅವರ ಪರವಾಗಿ ನಿಲ್ಲೋದಕ್ಕೆ ಖಂಡಿತವಾಗಿ ನಾವಿಲ್ಲ. ಮಹೇಶ್ ತಿಮ್ಮರೋಡಿ ಅವರ ತಪ್ಪು ಸಾಬೀತಾದರೂ ಕೂಡ ಅವರನ್ನು ಕೂಡ ನಾವು ವಿಮರ್ಶೆ ಮಾಡ್ತೇವೆ. ಅಥವಾ ಜಯಂತ್ ಟಿ ತಪ್ಪು ಮಾಡಿದರೆ ಅವರನ್ನು ಕೂಡ ವಿಮರ್ಶೆ ಮಾಡ್ತೇವೆ. ಗಿರೀಶ್ ಮಠಣ್ಣವರು ತಪ್ಪು ಮಾಡಿದರು ಅವರನ್ನು ಇದೇ ರೀತಿ ನಾವು ವಿಮರ್ಶೆ ಮಾಡ್ತೇವೆ. ಸೊ ಇವತ್ತು ಇಲ್ಲಿ ನಾವು ತಪ್ಪು ಅಂತ ಕಾಣ್ತಾ ಇರುವಂತಹ ವ್ಯಕ್ತಿಗಳನ್ನು ನಾವಿಲ್ಲಿ ಕ್ವಶನ್ ಮಾಡಬೇಕು. ಅದು ಹೈಕೋರ್ಟ್ ಆಗಿದ್ದರೂ ಕೂಡ ಯಾರೂ ಕೂಡ ಇಲ್ಲಿ ಪ್ರಶ್ನಾತೀತರಲ್ಲ. ಈ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಶ್ನಾತೀತರು ಅಂದರೆ ಪ್ರಶ್ನೆ ಇವರ ಹತ್ರ ಕೇಳಲೇಬಾರ್ದು ಅಂತ ಯಾರೂ ಇಲ್ಲ. ಹೈಕೋರ್ಟ್ನಿಂದ ತಪ್ಪು ಆದೇಶಗಳು ಬಂದಿದ್ದರೆ ಅದನ್ನೂ ಕೂಡ ಪ್ರಶ್ನೆ ಮಾಡುವಂತಹ ಸಂವಿಧಾನಬದ್ಧವಾದಂತಹ ಅವಕಾಶಗಳು ಜನಸಾಮಾನ್ಯರಿಗೆ ಖಂಡಿತವಾಗಿಯೂ ಇದೆ. ಸೊ ಅದರಿಂದಾಗಿ ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.